ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ಬಿಲ್ ಪಾಸ್ ಆಗಿರೋ ಬೆನ್ನಲ್ಲೇ ಕಾಯ್ದೆಯಾಗೋದು ಖಚಿತವಾಗ್ತಾ ಇದೆಯಲ್ವಾ? ಇನ್ನೇನು ರಾಷ್ಟ್ರಪತಿಗಳ ಅಂಕಿತವಷ್ಟೇ ಬಾಕಿ. ಈ ಹೊತ್ತಲ್ಲಿ ಬಹಳಷ್ಟು ಪ್ರಭಾವಿಗಳಿಗೆ ಢವ ಖರ್ಗೆ ಅವ್ರಿಗೆ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವ್ರಿಗೆ ಆಘಾತ ಫಿಕ್ಸ. ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಆಯಿತು. ಅನುರಾಗ್ ಠಾಕೂರ್ ಅವರು ಖರ್ಗೆ ಅವರ ಹೆಸರು ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾಯಿತು. ಕೊನೆಗೆ ಅವರು ಆಯಿತು ವಾಪಸ್ ತಗೊಳ್ತೀನಿ ಹೆಸರನ್ನ ಅಂತ ಹೇಳಿದ್ರು. ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಹೆಸರು ಹೇಳದೆ ಗುಡುಗಿದ್ರು. ಕರ್ನಾಟಕದ ಪ್ರಮುಖರು ಯಾರ್ಯಾರು ಕಬಳಿಸಿದ್ದಾರೆ ಅನ್ನೋ ಲಿಸ್ಟನ್ನೇ ಅವ್ರ ಹೆಸರು, ಹಾಲಿ ಮಾಜಿಗಳ ಹೆಸರನ್ನು ಓದಿದ್ರು. ಇಷ್ಟೆಲ್ಲ ಆಗಿದೆಯಲ್ವಾ? ವಾಟ್ ನೆಕ್ಸ್ಟ್? ಹಾಗಾದರೆ ಖರ್ಗೆ ಅವ್ರಿಗೆ ಆಘಾತ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಈಗ BJPಗರು. ಏನು ಎತ್ತ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಖರ್ಗೆ ಅವರು ವಕ್ಫ್ ಆಸ್ತಿ ಕಬಳಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿವೆಯ? ಅದನ್ನೇ ಅಲ್ವಾ ಖರ್ಗೆ ಅವರು ಹೇಳಿದ್ದು, ನನ್ನ ಸುದೀರ್ಘ ಇಷ್ಟು ದಶಕಗಳ ರಾಜಕಾರಣಕ್ಕೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಿದ್ರೆ ಇದನ್ನು ನಾನು ಸಹಿಸಲ್ಲ. ದಾಖಲೆ ಇದೆಯಾ ನಿಮ್ಮ ಹತ್ರ? ಸಾಬೀತು ಮಾಡಿ ತೋರಿಸಿ ಅನ್ನುವಂಥ ಸವಾಲು ಹಾಕಿದ್ರು. ನೀವು ಅದನ್ನು ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಟ್ಟಿಗೆ ಸವಾಲೆಸೆದ್ರು. ಅದು ಬಹಳ ಆಕ್ರೋಶಕ್ಕೆ ಕಾರಣ ಆಯಿತು. ಖರ್ಗೆ ಅವರ ವಿರುದ್ಧ ಮಾಡಿದ ಆರೋಪ ವಕ್ಫ್ ಬಿಲ್ ಮೇಲಿನ ಚರ್ಚೆ ಹೊತ್ತಲ್ಲಿ. ಆದರೆ ಈಗ ನೋಡಿ, ಈ ಹಿಂದೆಯೂ ಇದನ್ನು ಸೆಷನ್ನಲ್ಲಿ ಇಡೋಕ್ಕಿಂತ ಮುಂಚೆ ಹೊರಗಡೆ ಆರೋಪ ಕೇಳಿ ಬಂದಿತ್ತು. ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ JPCಯಲ್ಲಿ ಪ್ರೆಸೆಂಟ್ ಆಯ್ತಲ್ವ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿ ಅಲ್ಲೂ ಸಭಾತ್ಯಾಗ ಮಾಡಿ ದೊಡ್ಡ ಆಕ್ರೋಶ ಹೊರಹಾಕಿ ಕಾಂಗ್ರೆಸ್ಸಿಗರೆಲ್ಲ ಎದ್ದು ನಡೆದಿದ್ರು. ಖರ್ಗೆ ಅವ್ರ ಹೆಸರು ಬಂದಾಗ ಅದು ಸೆಷನ್ನಲ್ಲೂ ಬಂತು ಕಡೆಗೆ. ಆದರೆ ಖರ್ಗೆ ಅವ್ರ ವಿರುದ್ಧ ಸಾಕ್ಷಿ ಇದೆಯಾ ಇಲ್ವಾ? ಸಾಕ್ಷಿ ಇಲ್ಲದೆ ICC ಅಧ್ಯಕ್ಷರ ವಿರುದ್ಧ, ರಾಜ್ಯಸಭೆಯಲ್ಲಿ ಒಬ್ಬ ಸೀನಿಯರ್ ಲೀಡರ್ ವಿರುದ್ಧ ಈ ರೀತಿಯದ್ದನ್ನು ಪ್ರಸ್ತಾಪ ಮಾಡೋಕ್ಕೆ ಸಾಧ್ಯವಾ? ಈಗ ನೋಡಿ ಹೇಳ್ತಾ ಇದ್ದಾರೆ ಅನ್ವರ್ ಮಾಣಿಪ್ಪಾಡಿ. BJPಗರು ಹೇಳ್ತಾ ಇರೋದು ಈಗ ಏನಪ್ಪ ಅಂತ ಕೇಳಿದ್ರೆ, ಬಿಲ್ ಪಾಸ್ ಮಾಡಿಕೊಂಡು ಅದನ್ನು ಕಾಯ್ದೆ ಮಾಡಿದ್ರಷ್ಟೇ ಆಗಲ್ಲ, ವಕ್ಫಿಂದಾನೂ ಅನ್ಯಾಯ ಆಗಬಾರ್ದು, ವಕ್ಫ್ಗೂ ಅನ್ಯಾಯ ಆಗಬಾರ್ದು. ವಕ್ಫ್ ಆಸ್ತಿ ಕಬಳಿಸಿದವರನ್ನು ಈಗ ಕಕ್ಕಿಸ್ಬೇಕಲ್ಲ. ಮುಂದೆ ಏನು ಆಗದ ರೀತಿಯಲ್ಲಿ ಇಷ್ಟಿಷ್ಟು ವರ್ಷಕ್ಕೆ ಸರ್ವೆ ಆಗುತ್ತೆ. DC ಮೇಲೆ ಬರುವಂತಹ ಅಧಿಕಾರಿಗಳು ಅದನ್ನು ಮಾನಿಟರ್ ಮಾಡ್ತಾರೆ. ಮತ್ತು ಟ್ರಿಬ್ಯುನಲಲ್ಲಿ ಸಮಾಧಾನ ಆಗಿಲ್ಲ ಅಂದರೆ ಮೇಲಿನ ಕೋರ್ಟ್ಗೂ ಕೂಡ ಹೋಗಬಹುದು. ಇಷ್ಟೆಲ್ಲ ಆಪ್ಷನ್ಸ್ ಈಗ ಓಪನ್ ಆಗಿದೆ. ಬಟ್ ಈಗ ಆಗಿರೋದು ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿರುವಂಥ ಏರಿಯಾಗಳು ಏನು ಕಥೆ? ಮಹಾರಾಷ್ಟ್ರದಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನೋಡಿ, ಇದು ವಕ್ಫ್ ಬೋರ್ಡ್ ಮಾಹಿತಿನೇ, ಇದು ಬೇರೆ ಯಾರೂ ಕೊಟ್ಟಿದ್ದಲ್ಲ. ಅಲ್ಲಿ ವಕ್ಫ್ ಬೋರ್ಡ್ನ ಆಸ್ತಿ ಎಷ್ಟಿದೆಯಲ್ಲ ಅದರಲ್ಲಿ ಸುಮಾರು 50% ಎನ್ಕ್ರೋಚ್ಮೆಂಟ್ ಆಗಿದೆ, ಅಕ್ರಮ ಆಗಿದೆ. ಸೊ ಸರ್ಕಾರ ಅಲ್ಲಿ ಇನಿಷಿಯೇಟಿವ್ ತಗೊಂಡೇ ಬಿಡ್ತಾ ಇದೆ ಸರ್ವೆ ಕಾರ್ಯ ನಡೆಸೋದು. ಸರ್ವೆ ನಡೆಸಿ ಈ ಕೂಡಲೇ ಅದನ್ನು ತೆರವು ಮಾಡಿಸೋದೋ ಅಥವಾ ವಕ್ಫ್ಗೆ ಕೊಡಿಸೋದೋ ಏನು ಮಾಡೋದು ಅನ್ನೋ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ. ಯಾರು ಎನ್ಕ್ರೋಚ್ ಮಾಡಿದ್ದಾರೆ, ಯಾವ ಬಿಲ್ಡಿಂಗ್ ಬಂದಿದೆ, ಅಲ್ಲಿ ಏನು ಕಟ್ಕೊಂಡಿದ್ದಾರೆ, ಯಾರು ದೊಡ್ಡವ್ರಿಗೆ ಸೇರಿದ್ದ ಇದು, ಮತ್ತೊಬ್ಬರು ಅದರ ಲಾಭ ಪಡ್ಕೊಳ್ತಿದ್ದಾರೆ, ಎಲ್ಲ ಹೊರಗಡೆ ಬರಬೇಕಲ್ಲ. ಆ ಪ್ರಕ್ರಿಯೆ ಶುರುವಾಗ್ತಿದೆ. ಮಹಾರಾಷ್ಟ್ರ ಸರ್ಕಾರವೇ ಇದಕ್ಕೆ ಇನಿಷಿಯೇಟಿವ್ ತಗೊಳ್ತಾ ಇದೆ. ಈಗ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಕಬಳಿಸಲಾಗಿದೆ ಅಂತ ಅನ್ವರ್ ಮಾಣಿಪ್ಪಾಡಿ ಅವರು ರಿಪೋರ್ಟ್ ಹೇಳ್ತು. ನಿನ್ನೆ ಎಲ್ಲ TV ಚಾನಲ್ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಖರ್ಗೆ ಅವ್ರ ಹೆಸರು, ಇನ್ನೊಬ್ಬರ ಹೆಸರು, ಎಲ್ಲರ ಹೆಸರು ಹೊರಗಡೆ ಬರುತ್ತೆ. CBI ಬಂದರೆ ಬರುತ್ತೆ ಅಂತ ಅವ್ರು ಹೇಳೋದು. 2 ದಿನ ಸಾಕು ಸಾಕ್ಷಿಗಳ ಸಮೇತ ಬಣ್ಣ ಬಯಲಾಗೋದಿಕ್ಕೆ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಯಾರ ರಿಪೋರ್ಟನ್ನು ಅಮಿತ್ ಶಾ ಅವರು ರೆಫರ್ ಮಾಡಿ ಸೆಷನ್ನಲ್ಲಿ ಮಾತಾಡಿದ್ರಲ್ವ, ಇದೇ ಅನ್ವರ್ ಮಾಣಿಪ್ಪಾಡಿ ಅವ್ರ ರಿಪೋರ್ಟು ಅಮಿತ್ ಶಾ ಅವರ ಮತ್ತು ಇನ್ನಿತರರ ಬಾಯಲ್ಲಿ ಬಂತು ಬಿಲ್ ಮೇಲಿನ ಚರ್ಚೆ ಹೊತ್ತಲ್ಲಿ. ಈ ರಿಪೋರ್ಟು, ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಈಗ ಬಿಲ್ ಪಾಸ್ ಆಗ್ತಿದ್ದಾಗೆ ಅವ್ರಿಗೆ ಇಂಟರ್ನ್ಯಾಷನಲ್ ಕಾಲ್ಗಳು ಬರ್ತಾ ಇದ್ದಾವೆ. ಯಾವ್ಯಾವುದೋ ನಂಬರ್ಗಳಿಂದ ಕಾಲ್ ವಾಪಸ್ ಮಾಡದೇ ಇರೋ ರೀತಿಯಲ್ಲಿ ಇಂಟರ್ನೆಟ್ ಕಾಲ್ಗಳೆಲ್ಲ ಬರ್ತಾ ಇದ್ದಾವೆ. ಬೆದರಿಕೆ ಹಾಕ್ತಿದ್ದಾರಂತೆ. ಉರ್ದುವಲ್ಲಿ, ಮರಾಠಿಯಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ತುಳುವಿನಲ್ಲಿ 5-6 ಭಾಷೆಗಳಲ್ಲಿ ಬಂದು ಮುಗಿಸ್ಬಿಡ್ತೀವಿ ಅನ್ನುವ ಕರೆಗಳು ಬರ್ತಾ ಇವೆಯಂತೆ. ಯಾಕಂದರೆ ಇನ್ನು ಮುಂದೆ ಸಾಕಷ್ಟು ಜನಕ್ಕೆ ಕುತ್ತಿಗೆಗೆ ಬರಬಹುದು. ಈ ರಿಪೋರ್ಟ್ ಆಧಾರದಲ್ಲಿಯೇ ಕಾರ್ಯಾಚರಣೆ ಕರ್ನಾಟಕದಲ್ಲಿ ಶುರು ಮಾಡೋದು ಫಿಕ್ಸಾ? CBI ED ಕೂಡ ಅಖಾಡಕ್ಕೆ ಇಳಿಬಹುದು. ಅದನ್ನೇ ಅನ್ವರ್ ಮಾಣಿಪ್ಪಾಡಿ ಹೇಳ್ತಿದ್ದಾರೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್, ಯಾರಿಗೆ ದುಡ್ಡು ಹೋಗಿದೆ ಅನ್ನುವಂಥ ಡೀಟೇಲ್ಸ್ ಅಂತೂ ಈಸಿಯಾಗಿ ಅಕೌಂಟ್ ಡೀಟೇಲ್ಸ್ ಸಿಕ್ಕಿಬಿಡುತ್ತೆ. ಇಬ್ಬರ ಹೆಸರು ಹೇಳ್ತಾರೆ ಅವರು,
ಕಲ್ಯಾಣ ಕರ್ನಾಟಕ ಭಾಗದ ಇಬ್ಬರು ಬಿಗ್ ಲೀಡರ್ಸ್ ಹೆಸರು ಹೇಳ್ತಾರೆ. ಅನ್ವರ್ ಮಾಣಿಪ್ಪಾಡಿ ಅವರು ಖರ್ಗೆ ಅವರ ವಿಚಾರ ಸೆಷನ್ನಲ್ಲಿ ಬಂತು, ಸಾಬೀತು ಮಾಡಿ ಅಂತ ಸವಾಲು ಹಾಕಿದ್ರು. ಅದು ಇದು ಯಾವುದು ದಾಖಲೆ ಇಲ್ಲದೆ ನಾನು ಕೊಟ್ಟ ರಿಪೋರ್ಟ್ ಎಲ್ಲ ತಹಶೀಲ್ದಾರ್ ಲೆವೆಲಿಂದ ಹಿಡಿದು ಎಲ್ಲ ತಳಮಟ್ಟದವರೆಗೂ ಪ್ರತಿಯೊಂದು ಇಂಚಿಂಚು ದಾಖಲೆ ಇದೆ. PDF ಮಾಡಿಟ್ಟಿದ್ದೀವಿ. ಅದೆಲ್ಲ PDF ಕಾಪಿ ನಿಮಗೆ ಬೇಕು ಅಂದರೂ ಜನಸಾಮಾನ್ಯರಿಗೂ ಈಗ ಅದು ಅವೈಲಬಲ್ ಇರುತ್ತೆ. CBI ಎಂಟ್ರಿ ಕೊಟ್ಟರೆ 2 ದಿನಗಳಲ್ಲಿ ಬಹುದೊಡ್ಡ ಆಘಾತ ಎದುರಾಗುತ್ತೆ ದೊಡ್ಡ ದೊಡ್ಡ ನಾಯಕರಿಗೆ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅದೇ ಸುಳ್ಳು ಪ್ರಸ್ತಾವನೆಯನ್ನೆಲ್ಲ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಆಫೀಸರ್ ತಂಡ CBIಯಿಂದ ಕಳಿಸಿದರೆ 2 ದಿನಗಳಲ್ಲಿ ಗುಲ್ಬುರ್ಗ ಅದು ಕಳಿಸಿಬಿಡುತ್ತೆ, ಅದರ ಮುಖವಾಡ ಕಳಿಸಿಬಿಡುತ್ತೆ, ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಅದರಿಂದ. ಅವರೆಲ್ಲ ಭಾಳಷ್ಟು ಮಂದಿ ಇದ್ದಾರೆ, ಧರ್ಮ್ ಸಿಂಗ್ ಅವರೆಲ್ಲ ಅಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬೇನಾಮಿ ಹೆಸರುಗಳಲ್ಲಿ ಪಡ್ಕೊಂಡಿದ್ದಾರೆ. ಕಳೆದ 10 ವರ್ಷದಿಂದ 10-15 ವರ್ಷದಿಂದ ರಿಟರ್ನ್ಸ್ ದುಡ್ಡು ಎಲ್ಲಿಗೆ ಹೋಗ್ತದೆ, ಯಾವ ಅಕೌಂಟಿಗೆ ಹೋಗ್ತದೆ, ಯಾರ ಅಕೌಂಟ್ ಅದು ಇದು ಇನ್ವೆಸ್ಟ್ಮೆಂಟ್ ಮಾಡಿ ಆಟೋಮ್ಯಾಟಿಕ್ ಬಂದೇ ಬರುತ್ತೆ, ಹೊರಗೆ ಬಂದೇ ಬರುತ್ತೆ. ಬಿಜೆಪಿ ನಾಯಕರು ಇದನ್ನೇ ಹೇಳ್ತಾ ಇದ್ದಿದ್ದು. ನಂಬರ್ 1 ವಕ್ಫ್ ಯಾರಂದಾದರೂ ಭೂಮಿ ವಶಪಡಿಸ್ಕೊಂಡಿದ್ರೆ, ಒತ್ತುವರಿ ಮಾಡ್ಕೊಂಡಿದ್ರೆ, ರೈತರು, ಬಡವರು, ದೇವಸ್ಥಾನದ್ದು, ಮಠದ್ದು ಅದನ್ನು ವಾಪಸ್ ಕೊಡಿಸೋದು. ಅದಾಗ್ತಾ ಇದೆಯಲ್ವಾ. ಈಗ ಕೇರಳದಲ್ಲಿ ಮುನ್ನಂಬಂ BJPಗೆ ಸೇರ್ಪಡೆ ಆಗಿದ್ದಾರೆ 50 ಜನ 60 ಜನ. ಯಾಕಂದರೆ ಅವ್ರಿಗೆ ಎಷ್ಟು 600 ಕುಟುಂಬಗಳಿಗೆ ಉಸಿರಾಡುವಂಥ ಪರಿಸ್ಥಿತಿ ಕಲ್ಪಿಸ್ತಾ ಇದೆ ಈ ಬಿಲ್ಲು ತಿದ್ದುಪಡಿ. ಹಾಗಾಗಿ ಅಲ್ಲೆಲ್ಲ ಭರ್ಜರಿ ಸಪೋರ್ಟ್ ಸಿಗ್ತಾ ಇದೆ, ಬಡವರ ಭೂಮಿ ಉಳಿತಾ ಇದೆಯಲ್ಲ ಅಂತ. ಅದೇ ರೀತಿ ವಕ್ಫ್ ಭೂಮಿಯನ್ನು ಉಳಿಸ್ತಾರೆ. ವಕ್ಫ್ಗೆ ಅನ್ಯಾಯ ಮಾಡಿದವ್ರು ಯಾರಾದರೂ ಇದ್ದರೆ ಅವ್ರ ವಿರುದ್ಧನೂ ಕ್ರಮ ಆಗಬೇಕಲ್ಲ. ವಕ್ಫ್ ಭೂಮಿ ಬಡವ ಮುಸ್ಲಿಮರಿಗೆ, ಬಡವರಿಗೆ, ಹಿಂದುಳಿದವರಿಗೆ ಸಿಗಬೇಕಾದಂಥ ಭೂಮಿ ಇನ್ಯಾರದ್ದು ಪಾಲಾಗಿದ್ರೆ ಅವ್ರ ವಿರುದ್ಧನೂ ಕ್ರಮ ಆಗಿ ವಕ್ಫ್ಗೆ ನ್ಯಾಯ ಕೊಡಬೇಕಲ್ಲ. ಆ ಕೆಲಸನೂ ಮಾಡುತ್ತೆ ಈಗ ಕೇಂದ್ರ ಸರ್ಕಾರ. ಸೊ CBI ಎಂಟ್ರಿ ಆಗೋದು ಫಿಕ್ಸು ಅಂತ BJಪಿಗರು ಹೇಳ್ತಾ ಇದ್ದು. 2 ದಿನ ಸಾಕು, ಯಾಕಂದರೆ ಅಷ್ಟು ಸಾಕ್ಷಿಗಳಿವೆ ದೊಡ್ಡವರು ಕಬಳಿಸಿರೋದಕ್ಕೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.